ಇದಕ್ಕೆಲ್ಲ ಅಂತ ಶಿಕ್ಷೆ ಕೊಡಬೇಡಿ ನಿಮ್ಮ ದಮ್ಮಯ್ಯ ಅಂತೀನಿ. ಆಲ್ರೆಡಿ ಇಲ್ಲಿ ರಾಕ್ಷಸರಾಗಕತ್ತಾರ ಅಂತ ಹೇಳಿ ತುಕಾಲಿ ಸಂತೋಷ್ ಅವ್ರು ಹೇಳಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಈ ಬಿಗ್ ಬಾಸ್ ಮನ್ಯಾಗ ರಾಗಿ ಮುದ್ದೆ ಮಾಡ್ತೀನಿ, ಯಾರ್ಯಾರು ತಿಂತೀರ ಅಂತ ಹೇಳಿ ಪ್ರತಾಪ್ ಅವರು ಕೇಳಿದ್ದಾರೆ. ಅವಾಗ ತುಂಬ ಜೋಶಿಂದ ಕಾರ್ತಿಕ್ ಅವರು ಮಾಡೋ ನಾನು ತಿಂತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಈ ಕಡೆ ತುಕಾಲಿ ಸಂತೋಷ್ ಅವರು ಕೂಡ ಹೇಳಿದ್ದಾರೆ, ಏನಪ್ಪ ಅಂತಂದ್ರೆ ಮಾಡ್ತಿದ್ದಿ ದಪ್ಪ ಮುದ್ದೆ ಮಾಡಿಬಿಡು ಅಂತ ಹೇಳಿದ್ದಾರೆ. ಈಗ ಇದೆಲ್ಲ ಮಾಡಿದಾರಲ್ವಾ, ಇಲ್ಲಿ ಆ್ಯಕ್ಚುಲಿ ಏನು ಕಾಣಿಸಕತ್ತದ ಅಂತಂದ್ರೆ, ಅವರು ಪ್ರತಾಪ್ ಅವ್ರು ಇದಾರಲ್ವಾ, ರಾಗಿ ಮುದ್ದೆ ಕೆಳಗಡೆ ಮಾಡಿದಾರ. ಅದು ಮೊದಲು ಮಾಡ್ಬೇಕಂದ್ರೆ ಗ್ಯಾಸ್ ಮೇಲೆ ನೀರು ಕುದಿಸ್ಬೇಕು, ಸ್ವಲ್ಪ ಹಿಟ್ಟಾಕಿ ನೀರು ಕುದಿಸಿ ಆಮೇಲೆ ಮಾಡ್ಬೇಕಲ್ವಾ. ಅದಕ್ಕೆ ಅವ್ರು ಆ ಥರ ಮಾಡಿಬಿಟ್ಟು ಹಂಗೆ ಗ್ಯಾಸ್ ಆನ್ ಇದ್ದಾಗೆ ತೆಗ್ದಿದ್ದಾರೇನೋ, ಅದನ್ನ ಗಮನಿಸಿಲ್ಲ ಏನೋ ಇವರು. ಅಲ್ಲಿ ಕುಂತು ರಾಗಿ ಮುದ್ದೆ ಮಾಡೋ ಖುಷಿನಾಗ ಎಲ್ಲರೂ ಈ ರಾಗಿ ಮುದ್ದೆ ಸಿಗ್ತದೆ ತಿನ್ನಕಂತ ಹೇಳಿ ಖುಷಿನಾಗ ಎಲ್ಲರೂ ಇದರಲ್ಲಿ. ಆದ್ರೆ ಈ ಕಡೆದು ಮರ್ತು ಬಿಟ್ಟಿದಂಗೆ ಕಾಣಕತ್ತದ. ಅದಕ್ಕೆ ಬಿಗ್ ಬಾಸ್ ಅವರು ಗ್ಯಾಸ್ನ ಆಫ್ ಮಾಡಿಬಿಟ್ಟಿದಾರ. ಈಗ ಅದರಿಂದಾಗಿ ವಿನಯ್ ಅವ್ರಿಗೂ ಕೂಡ ತುಂಬಾ ಕೋಪ ಬಂದದ. ವಿನಯ್ ಅವರು ಹೇಳಿದಾರ, ಮಧ್ಯಾಹ್ನ ಊಟ ಇಲ್ಲ ಅಂದ್ರೆ ನಾನು ದೇವ್ರ ಆಣೆಗೆ ನಾನಂತರೂ ಸುಮ್ಮನೆ ಇರಂಗಿಲ್ಲ ಅಂತ ಹೇಳಿದಾರ. ಆಮೇಲೆ ಈ ಕಡೆ ನಮ್ರತಾ ಅವರು ಕೂಡ ಎಲ್ರಿಗೂ ಶಿಕ್ಷೆ ಆಗ್ತದ, ಏನ್ ನೀನು ಹೊತ್ಕೊಳ್ಳೋದು ಅಂತ ಹೇಳಕತ್ತಾರ. ಇದಕ್ಕೆಲ್ಲ ಹೇಳಿದಾರ ಪ್ರತಾಪ್ ಅವರು, ಏನೇ ಶಿಕ್ಷೆ ಬಂದ್ರೆ ನಾನು ತಗೊಳ್ತೀನಿ, ನಾನೇ ಜವಾಬ್ದಾರಿ ಆಗ್ತೀನಿ, ಅದೇ ನನ್ನ ಮೇಲೆ ಹಾಕೊಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅವ್ರಿಗೊಬ್ರಿಗೆ ಶಿಕ್ಷೆ ಕೊಡಲ್ಲ ಬಿಗ್ ಬಾಸ್ ಅವರು. ಈಗ ಗ್ಯಾಸ್ ಆಫ್ ಮಾಡಿದ್ರೆ ಈಗ ಯಾರಿಗೂ ಊಟ ಸಿಗಲ್ಲ ಮಧ್ಯಾಹ್ನ, ಅದಕ್ಕೆ ಎಲ್ರಿಗೂ ಕೋಪ ಬಂದ್ಬಿಟ್ಟದ. ಅದಕ್ಕೆ ನಮ್ರತಾ ಅವರು ಕೂಡ ಹೇಳಿದಾರ, ಏನು ನಿನ್ಗೊಬ್ರಿಗೆ ಆಗ್ತದೆ, ನಿನ್ಗೆ ಇಡೀ ಮನೆ ಮಂದಿಗೆಲ್ಲ ಶಿಕ್ಷೆ ಆಗ್ತದಲ್ಲ ಅಂತ ಹೇಳಿ ತುಂಬಾ ಗರಂ ಆಗಿದ್ದಾರೆ. ಇನ್ನೊಂದು ಹೇಳ್ತೀನಿ, ಈ ಮನ್ಯಾಗ ಅಂದ್ರೆ ಪ್ರತಾಪ್ ಅವರು ಸಣ್ಣ ತಪ್ಪು ಮಾಡಿದ್ರೆ ಸಾಕು ಹಾಕಮ್ಮ ಅವ್ರ ಮೇಲೆ ಅಂತ ಹೇಳಿ ಇದ್ದಾರ. ಯಾರ್ಯಾರು ಅಂತಂದ್ರೆ ವಿನಯ್ ಅವರು ಮತ್ತೆ ನಮ್ರತಾ ಅವ್ರು. ಇವಾಗಲ್ಲ, ಫಸ್ಟ್ ಇಂದಾನು ಕೂಡ ಅವ್ರು ಹಂಗೆ ಇದ್ದಾರ, ಈಗೂ ಕೂಡ ಅದು ಹಂಗೆ ಕಂಟಿನ್ಯೂ ಆಗಕತ್ತದ. ಈ ಒಂದು ವಿಚಾರದಿಂದಾಗಿ ಇಬ್ರಿಗೂ ಕೂಡ ತುಂಬಾ ಸಿಟ್ಟು ಬಂದದ. ತಿಂತಾರೋ ಇಲ್ವೋ, ಅವ್ರು ರಾಗಿ ಮುದ್ದೆ ತಿಂದಿದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈಗ ಮಧ್ಯಾಹ್ನದ ಊಟ ಸಿಗಲ್ಲ ಅಂತ ಹೇಳಿ ತುಂಬಾ ಚಿಂತೆ ಬಂದದ ಅವ್ರಿಗಂತಾನೆ ಹೇಳ್ಬೋದು. ಆದ್ರೆ ಈ ಬಿಗ್ ಬಾಸ್ ಅವರು ಆದಷ್ಟು ಬೇಗ ಗ್ಯಾಸ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕಂತಂದ್ರೆ ಪ್ರತಾಪ್ ಅವರು ಕೂಡ ಹೋಗಿ ಹೇಳಿದಾರ, ಸ್ಟಾರ್ಟ್ ಮಾಡ್ತಾರ ಬಿಗ್ ಬಾಸ್, ಹೆಂಗನ ಮಾಡಿ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದಾರ. ಆಮೇಲೆ ತುಕಾಲಿ ಸಂತೋಷ್ ಅವರು ಕೂಡ ಹೋಗಿ ಪ್ರತಾಪ್ ಪರ ನಿಂತು ಮಾತಾಡಕತ್ತಾರ. ಯಾಕಂತಂದ್ರೆ ರಾಗಿ ಮುದ್ದೆ ಮಾಡಿದ್ಮೇಲೆ ಅವರು ಕೂಡ ತಿಂದಿದಾರಲ್ವಾ, ಹಾಗಾಗಿ ಅವ್ರು ಕೂಡ ಹೇಳಿದಾರ, ಇದೊಂದು ಸಣ್ಣ ಇದ್ದದಕ್ಕ ಅಂತ ಪರಿ ಶಿಕ್ಷೆ ಕೊಡಬೇಡಿ ಬಿಗ್ ಬಾಸ್, ರಾಕ್ಷಸರಾಗಕತ್ತಾರ ಆಲ್ರೆಡಿ ಅಂತ ಹೇಳಿದಾರ. ಅಲ್ಲಿ ನಮ್ಗೆ ಯಾರು ರಾಕ್ಷಸರಾಗಿ ಕಾಣಿಸ್ತಾರ ಅಂತ ಹೇಳಿ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಯಾಕಂತಂದ್ರೆ ಈ ಮನೆಗೆ ಇವಾಗ ಮಾತಾಡಿರೋದು ಯಾರಪ್ಪ ಅಂತಂದ್ರೆ ನಮ್ರತಾ ಅವರು ಮತ್ತೆ ವಿನಯ್ ಅವರು, ಈ ಇಬ್ಬರೇ ಕಾಣಕತ್ತಾರ. ಇನ್ನ ಪ್ರೋಮೋ ಎಷ್ಟೇ ಐತೆ ಎಪಿಸೋಡ್ ನಂಗೆ ನೋಡಮ್ಮ ಯಾರ್ಯಾರು ಹೆಂಗ್ ಆಗ್ತಾರೆ. ಯಾಕಂದ್ರೆ ಬೆಳಗ್ಗೆ ತಿಂದಿದಾರ, ಓಕೆ, ಮಧ್ಯಾಹ್ನ ಹಸುವಾಗೆ ಆಗುತ್ತೆ, ಅದೇನು ಖುಷಿ ಮೇಲೆ ತಿಂದ್ಬಿಟ್ಟಿದಾರ. ಆದ್ರೆ ಮಧ್ಯಾಹ್ನಕ್ಕೆ ನೋಡ್ಬೇಕಲ್ವಾ ಯಾರ್ಯಾರು ಹೋಗಿ ಹೆಂಗ್ ಆಗಿದೆ ಏನೋ ಅಂತ ಹೇಳಿ. ಆಮೇಲೆ ಪ್ರತಾಪ್ಗೆ ಇದರಿಂದಾಗಿ ಎಂತ ದೊಡ್ಡ ಶಿಕ್ಷೆ ಬರ್ತದಂತಾನು ಗೊತ್ತಿಲ್ಲ, ಅವನು ನೋಡ್ಬೇಕಾದು. ಬಟ್ ಈ ಒಂದು ವಿಚಾರದಿಂದ ಏನ್ ಗೊತ್ತಾಗಕತ್ತದ ಅಂದ್ರೆ, ಏನೋ ಎಲ್ರು ತಿನ್ಲಿ ಅಂತ ಹೇಳಿ ಮಾಡಿದ್ದಕ್ಕ ಹಿಂಗಾಯ್ತು ನೋಡು ಪಾಪ ಅಂತ ಅನ್ಸಕತ್ತದ. ಪ್ರತಾಪ್ ಅವ್ರ ಮೇಲೆನೆ ಆಗ್ತಿರ್ತದ ಅಂತಾನೆ ಹೇಳ್ಬೋದು. ಬಟ್ ಇದು ಬೇಕಂತಾನೆ ಬಿಗ್ ಬಾಸ್ ಅವರು ಮಾಡಿಲ್ಲ ಅಂತಾನು ಕಾಣಕತ್ತದ. ಯಾಕಂತಂದ್ರೆ ಈ ಕಡೆ ವೇಸ್ಟ್ ಮಾಡಬಾರ್ದಲ್ವಾ ಗ್ಯಾಸ್, ಹಾಗಾಗಿ ಗ್ಯಾಸ್ ವೇಸ್ಟ್ ಮಾಡಿದ್ರೆ ಯಾರಿಗೆ ತಾನೇ. ಬಿಗ್ ಬಾಸ್ ಅವರು ಹೇಳಿದಾರೆ, ಆಲ್ರೆಡಿ ಒಂದ್ಸಲ ಚಾನ್ಸ್ ಕೂಡ ಕೊಟ್ಟಿದ್ರು ನೀತ್ ಅವ್ರು ಏನೋ ಮಾಡಿದಾಗ. ಮತ್ತೆ ಇವಾಗ ಅದೇ ರಿಪೀಟ್ ಅಂತಂದ್ರೆ ಜವಾಬ್ದಾರಿ ಇರಬೇಕು ಮನೆ ಮೇಲೆ ಅನ್ನೋ ಒಂದು ಇದು ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅಂತಾನೆ ಹೇಳ್ಬೋದು. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಮತ್ತೆ ಈ ಪ್ರೋಮೋ ಬಗ್ಗೆ ನಿಮ್ಗೆ ಏನ್ ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.